Get ready. The final task is about to come. ಏನಿದು Game. ಇದನ್ನ ಆಡೋಣ ನಿನ್ ಬುದ್ಧಿ ಚುರುಕಾಗಿರೋದು. ಈ ಮಗು ಎಲ್ಲಿ ತಂದೆ? ಸಿ ಅದು ನನ್ನ ಪ್ರಕಾರ ಅದು ಇಟ್ ಈಸ್ ಅನ್ ಇಲ್ಯೂಷನ್. Yeah, life has been a series of Rupantaras. I guess that's true for everybody. For me especially because only I know the details of my life. In my life, I think Rupantara would be the course of my life itself, because I'll always be trying to be better as a musician, as a composer, as a human being. ನನ್ನ ಲೈಫಲ್ಲಿ ರೂಪಾಂತರದ ಮೂಮೆಂಟ್ ಹೇಳಬೇಕು ಅಂತಂದರೆ ನನಗೆ ಅರ್ಥ ಆಗಿರೋದೇನೆಂದರೆ, ಈಗ ಒಂದು ಸಲ ಒಂದು ಹುಳ ಅದೊಂದು ಕೋಶ ಕಟ್ಟಿ ಅದರಿಂದ ಹೊರಗೆ ಬಂದಾಗ ಏನು ಒಂದು ಚಿಟ್ಟೆ ಆಗಿರುತ್ತೆ, ಅದರದ್ದೊಂದು ಲೈಫ್ ಟೈಮ್ ಇರುತ್ತೆ. ಅಂದರೆ ಇಷ್ಟೇ ಗಂಟೆ ಅಥವಾ ಇಷ್ಟೇ ದಿನ ಅಂತ ಯಾವುದೋ ಒಂದು ಮೂಮೆಂಟು ಅಂತ ಫಾರ್ ಆ್ಯನ್ ಆ್ಯಕ್ಟರ್ ಬೀಟ್ ಎನಿಬಡಿ ಅದು ಒಂದು ಮೂಮೆಂಟ್ ಅಂತ ಇರಲ್ವೇನೋ ನನಗನ್ಸೋ ಪ್ರಕಾರ. ಪ್ರತಿಯೊಂದು ಇದರಲ್ಲೂ ನಾವು ಒಂದು ಟ್ರಾನ್ಸ್ಫಾರ್ಮೇಷನ್ ಅಥವಾ ಒಂದು ಮೆಟಮಾರ್ಫಸಿಸ್ ಆಗ್ತಾನೆ ಇರುತ್ತೆ. Since 2007-2008 ಒಂದು 15-16 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ತೊಡ್ಕೊಂಡಿದ್ದೀನಿ. ಅದು ಸ್ಟೂಡೆಂಟ್ ಇಂದ ಥಿಯೇಟರ್ ಪ್ರಾಕ್ಟೀಷನರ್ ಆಗೋದು, ಆ ಒಂದು ರೂಪಾಂತರ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಲೈಕ್ ನನ್ನ ಲೈಫಲ್ಲಿ ಒಂದು ಡಿಫೈನಿಂಗ್ ಮೂಮೆಂಟ್ ಇಸ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಅದು ಆ ಫೈನಲಿ ಆ ಡಿಸಿಷನ್ ತಗೊಂಡ್ರೆ ಆ ಮೂಮೆಂಟ್ ವಾಸ್ ಅ ಹ್ಯೂಜ್ ಥಿಂಗ್ ಇನ್ ಮೈ ಲೈಫ್. ಬಿಕಾಸ್ ಅದಷ್ಟು ಪಾಸಿಟಿವ್ ಸರ್ಕಮ್ಸ್ಟಾನ್ಸಸಲ್ಲಿ ಮಾಡಿರೋ ಡಿಸಿಷನ್ ಅಲ್ಲ. ಬಿಕಾಸ್ ತುಂಬ ಡೌಟ್ಸ್ ಇರುತ್ತೆ, ಈ ಪ್ರೊಫೆಷನ್ ಬಗ್ಗೆ ಏನೂ ಗೊತ್ತಿಲ್ಲ, ಇದರಲ್ಲಿ ಇದು ಸಕ್ಸಸ್ ಆಗುತ್ತಾ ಅಲ್ಲ ಫೇಲಿಯರ್ ಆಗುತ್ತಾ, ನಮ್ಮ ಫ್ಯೂಚರ್ ಹೆಂಗಿರುತ್ತೆ ಅಂತೆಲ್ಲ ಏನೂ ಐಡಿಯಾ ಇರಲ್ಲ. ಈಗ ನಾನು ರಂಗಭೂಮಿಗೆ ಬಂದಾಗ ನಾಟಕದಲ್ಲಿ ಮಾಡಬೇಕಾದ್ರೆ ನನಗೆ ಅನಿಸ್ತು, ಈಗ ಐ ಆಮ್ ಸೆಟ್, ನನಗೆ ಈಗ ಆ ರೂಪಾಂತರದ ಒಂದು ಅನುಭವ ಆಗಿದೆ ಅಂತ. ಬಟ್ ಆ ಕಲಿಕೆಯಲ್ಲಿ ಗೊತ್ತಾಗುತ್ತೆ, ಇಲ್ಲ ನಾವು ಇನ್ನೂ ಕೂಡ ಆಮೇಲೆ ಮತ್ತೆ ಕೋಶ ಆಗಬೇಕು, ಆಮೇಲೆ ಇದಾಗಬೇಕು ಅಂತ. ಈ ಸಿನಿಮಾ ಬಂತು ಅಂತಂದರೆ ಈ ಪ್ರಾಸೆಸ್ಸಲ್ಲಿ ಏನಿತ್ತು, ಪ್ರತಿದಿನವೂ ಆ ಒಂದು ರೂಪಾಂತರದ್ದು ಆ ಹುಳೆಯಿಂದ ಚಿಟ್ಟೆ ಮೂಮೆಂಟ್ ಅಂತ ಏನು ಹೇಳಿದ್ರಿ, ಪ್ರತಿದಿನವೂ ಆಗ್ತಿತ್ತು. ಅಂದರೆ ಇವಾಗ ನಂಗೆ ಪ್ರತಿಯೊಂದು ವಿಷಯನೂ ಹೊಸದೇ. ಅಂದರೆ ನಾನು ಆ ವಿಷಯವಾಗ ಅವಾಗ ಅಲ್ಲಿ ಹುಟ್ತೀನಿ, ಆಮೇಲೆ ನನ್ನದೊಂದು ಕೋಶ ಕಟ್ಕೋತೀನಿ, ಅದರಿಂದ ಮತ್ತೆ ಹೊರಗೆ ಬರ್ತೀನಿ, ಅದು ಅಲ್ಲಿಗೆ ಆಯಿತು. ಮತ್ತಿರ್ಗ ಇನ್ನೊಂದೇನೋ ಹೊಸ ಚಾಲೆಂಜ್ ಬರುತ್ತೆ. ಸೊ ಮತ್ತಿರ್ಗ ನಾನು ಅಲ್ಲಿ ಮತ್ತೆ ಒಂದು ಹುಳ ಆಗಬೇಕು, ನಾನೊಂದು ಕೋಶ ಕಟ್ಕೋಬೇಕು, ನಾನಲ್ಲಿ ಅಂದರೆ ಪ್ರಿಪೇರ್ ಆಗಬೇಕು ನೆಕ್ಸ್ಟ್ಗೆ. ಸೊ ಮತ್ತಿರ್ಗ ಚಿಟ್ಟೆಯಾಗಿ ಹೊರಗೆ ಬರ್ತೀನಿ, ಆಮೇಲೆ ಮತ್ತಿರ್ಗ ಆ ಸೈಕಲ್ನ ಮತ್ತಿರ್ಗ ಕಂಪ್ಲೀಟ್ ಮಾಡ್ತೀನಿ.